ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಬಲಿಪೀಠವನ್ನು ತಿರುಗಿ ಕಟ್ಟಿರಿ. ಅದಕ್ಕೆ ಆಧಾರವಾಗಿ ಒಂದು ಅರಸುಗಳ ಪುಸ್ತಕ 18ನೇ ಅಧ್ಯಾಯ 30ನೇ ವಚನ. ಅನಂತರ ಎಲಿಯನು ಎಲ್ಲ ಜನರನ್ನು ಹತ್ತಿರಕ್ಕೆ ಕರೆಯಲು ಅವರು ಬಂದರು. ಅವನು ಹಾಳಾಗಿದ್ದ ಅಲ್ಲಿನ ಯೆಹೋವ ವೇದಿಯನ್ನು ತಿರುಗಿ ಕಟ್ಟಿಸಿದನು. ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ನಮಗೆ ಗೊತ್ತಾದರ ಹಿನ್ನೆಲೆ 450 ಜನ ಬಾಳನ ಪ್ರವಾದಿಗಳಿದ್ದಾರೆ. ಒಂದು ಕಡೆ ಎಲಿಯನಿದ್ದಾನೆ. ಒಂದು ಸವಾಲು ಅಲ್ಲಿ ಏರ್ಪಡಿಸಲಾಗಿದೆ. ಏನಂತ ಹೇಳಿದ್ರೆ, ಬಲಿಪೀಠದ ಮೇಲೆ ಪರಲೋಕದಿಂದ ಬೆಂಕಿ ಇಳಿದು ಬರಬೇಕು, ಆವಾಗಲೇ ಅವರ ದೇವರು ನಿಜವಾದ ದೇವರೆಂಬುದಾಗಿ ಒಂದು ಸವಾಲು. ಬಾಳನ ಪ್ರವಾದಿಗಳೆಲ್ಲ ಕೂಗಲಿಕ್ಕೆ ಆರಂಭಿಸಿದರು. ಅವರ ಸಂಗತಿಗಳನ್ನು, ಕಾರ್ಯಗಳನ್ನು ಮಾಡಲಿಕ್ಕೆ ಆರಂಭಿಸಿದರು. ಯಾವುದಕ್ಕೂ ಉತ್ತರ ಇಲ್ಲ. ಆದರೆ ಎಲಿಯನ ಸರಿದಿ ಬಂದಾಗ ಎಲಿಯನು ಏನು ಮಾಡಿದ್ನ ಗೊತ್ತಾ? ಅವನು ಸ್ತೋತ್ರ, ಬೆಂಕಿ ಬೆಂಕಿ, ಪರಲೋಕದಿಂದ ಬೆಂಕಿ ಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡಲಿಲ್ಲ. ಅವನು ಮೊದಲನೇದಾಗಿ ಮಾಡಿದ ಸಂಗತಿ ಈಗ ಓದಿಕೊಂಡಂಥ ವಾಕ್ಯ ಭಾಗ ಏನಂತ ಹೇಳಿದ್ರೆ, ಬಿದ್ದು ಹೋದ ವೇದಿಯನ್ನು ಅವನು ತಿರುಗಿ ಕಟ್ಟಿಸುತ್ತಾ ಇದ್ದಾನೆ. ನಂತರವೇ ಆಕಾಶದಿಂದ ಬೆಂಕಿ ಇಳಿದು ಒಂದು ದೊಡ್ಡ ಅದ್ಭುತ ನಡೆಯಿತು. ಅಲ್ಲಿದ್ದ ಜನರು ಅದನ್ನು ಕಂಡು ಯೆಹೋವನೇ ದೇವರು, ಯೆಹೋವನೇ ದೇವರೆಂಬುದಾಗಿ ಕೂಗಿದರು. ದೇಶವೇ ಕರ್ತನ ಕಡೆಗೆ ತಿರುಗಿತು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ಸಹ ಕೆಲವೊಂದು ವಿಷಯಗಳಲ್ಲಿ ನಾವು ಬಿದ್ದು ಹೋಗಿದ್ದೇವೆ. ದೇವರು ನಮ್ಮೊಡನೆ ಮಾತನಾಡಿ ಹೇಳುತ್ತಿದ್ದಾರೆ, ನಿನ್ನ ಬಲಿಪೀಠವನ್ನು ಮೊದಲು ಕಟ್ಟಿಕೋ. ಕೆಲವರು ಬಲಿಪೀಠವನ್ನು ಅವರು ಸರಿಪಡಿಸಿಕೊಳ್ಳುತ್ತಾ ಇಲ್ಲ. ಸರಿಪಡಿಸಿಕೊಳ್ಳಬೇಕಾದ ಸಂಗತಿಗಳನ್ನು ಸರಿಪಡಿಸಿಕೊಳ್ಳದೆ ಅದ್ಭುತವನ್ನು ಎದುರು ನೋಡುತ್ತಾ ಇದ್ದಾರೆ, ಅತಿಶಯವನ್ನು ಎದುರು ನೋಡುತ್ತಾ ಇದ್ದಾರೆ. ಆದರೆ ಅದು ಯಾವುದೂ ಸಂಭವಿಸುವುದಿಲ್ಲ. ಎಲಿಯನು ಹೇಗೆ ಬಲಿಪೀಠವನ್ನು ಸರಿಪಡಿಸಿಕೊಂಡನೋ ಅದೇ ವಿಧದಲ್ಲಿ ನಮ್ಮನ್ನು ನಾವು ಸರಿಪಡಿಸಿಕೊಂಡರೆ ಮಾತ್ರ ನಮ್ಮ ಜೀವಿತದಲ್ಲಿ ಅದ್ಭುತ ಸಂಭವಿಸ್ತದೆ. ಒಂದು ನಡೆದ ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುತ್ತೇನೆ. ಬೋಧಕರಾದಂಥ ಪೌಲ್ ಎಂಗೆಚೋ ಅವರ ಸೇವೆಯ ಆರಂಭದ ದಿನಗಳಲ್ಲಿ ಒಂದು ಭಾನುವಾರದ ಆರಾಧನೆಯಲ್ಲಿ ಒಂದು ದೇವ ಪ್ರಸನ್ನತೆಯನ್ನು ಅನುಭವಿಸಲಿಕ್ಕಾಗಲಿಲ್ಲ. ಹಾಡುಗಳು, ಆರಾಧನೆ, ಸಾಕ್ಷಿ ಏನೋ ನಡೆಸಿದ್ದೇವೆ, ಅಲ್ಲಿ ಪ್ರೆಸೆನ್ಸೇ ಇರಲಿಲ್ಲ. ಆರಾಧನೆ ಮುಗಿಸಿದ ಮೇಲೆ ಜನರೆಲ್ಲ ಹೊರಟು ಬಿಟ್ಟರು. ಆದರೆ ಈ ಪಾಸ್ಟರ್ ಅವರಿಗೆ ಮನೆಗೆ ಹೋಗಲಿಕ್ಕೆ ಮನಸ್ಸಿಲ್ಲ. ಆಲಯದಲ್ಲೇ ಕುಳಿತು ಬಿಟ್ಟರು. ದೇವರೇ, ಏನು ಹೀಗೆ ನಿನ್ನ ಪ್ರಸನ್ನತೆಯನ್ನೇ ಆಲಯದಲ್ಲಿ ನೋಡುತ್ತಾ ಇಲ್ಲ, ಜನರು ಕೂಡ ಬರುತ್ತಾ ಇಲ್ಲ, ಏನು ಮಾಡೋದಂತೇಳಿ ಇರುವಾಗ ಸ್ತೋತ್ರ, ಒಬ್ಬರು ರೋಗಿಯಾಗಿದ್ದಂಥ ಅಥವಾ ಗೂನಿಯಾಗಿದ್ದಂಥ ಒಬ್ಬ ವ್ಯಕ್ತಿ ಬೋಧಕರ ಬಳಿ ಪ್ರಾರ್ಥನೆ ಮಾಡಲಿಕ್ಕೆ ಬಂದರು. ಅವ್ರಿಗೆ ಪ್ರೇಯರ್ ಮಾಡಲಿಕ್ಕೆ ಮನಸ್ಸೇ ಇಲ್ಲ. ಏನೋ ಬಂದಿದ್ದಾರೆ ಅಂಥೇಳಿ ಪ್ರೇಯರ್ ಮಾಡಿದರು. ಅವ್ರ ಜೀವನದಲ್ಲಿ ಏನು ಬದಲಾವಣೆ ಆಗಲಿಲ್ಲ. ಅವರು ಅಲ್ಲೇ ಕೂತ್ಕೊಂಡು ಪ್ರೇಯರ್ ಮಾಡ್ತಾಯಿದ್ರು. ಈಗ ಬೋಧಕರಿಗೆ ಬಹಳ ನಿರಾಶೆಗೊಳಗಾಯಿತು. ಏನು ದೇವರೇ, ಏನು ನಡೀತಾ ಇಲ್ವಲ್ಲ ಅಂಥೇಳಿ ನೇರವಾಗಿ ಸ್ತೋತ್ರ ಪೀಠದ ಬಳಿಗೆ ಹೋಗಿ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸಿದರು. ದೇವರೇ, ನೀನು ಕಾರ್ಯ ಮಾಡುವುದಕ್ಕೆ, ನಿನ್ನ ಕ್ರಿಯೆಗಳು ನಡೆಯುವುದಕ್ಕೆ ನನ್ನಲ್ಲಿ ಏನಾದರೂ ತಪ್ಪಾಗಿದ್ದರೆ ನನ್ನನ್ನು ಕ್ಷಮಿಸ್ರಿ, ನನ್ನನ್ನು ಒಪ್ಪಿಸಿಕೊಡ್ತೇನೆ. ದೇವರೇ, ನನ್ನ ಬಲಿಪೀಠವನ್ನು ತಿರುಗಿ ಕಟ್ಟ್ರಿ, ಎಬ್ಬಿಸ್ರಿ ಎಂಬುದಾಗಿ ಪ್ರೇಯರ್ ಮಾಡಿದಾಗ ಪವಿತ್ರಾತ್ಮನು ಆ ಸ್ಥಳದಲ್ಲಿ ಹಲ್ಲೆಲೂಯಾ ಅವರ ಪ್ರಾರ್ಥನೆಯನ್ನು ಕೇಳಿ ತುಂಬಿಸಿದರು. ಸ್ತೋತ್ರ, ಒಂದು ದೊಡ್ಡ ಒಂದು ಮಹಿಮೆಯನ್ನು ಅವರು ಕಂಡರು. ಅದಾದ ಮೇಲೆ ತಿರುಗಿ ಮತ್ತೆ ಅವರು ಎದ್ದು ನೋಡ್ತಾರೆ. ಮೊದಲು ಪ್ರೇಯರ್ ಮಾಡಿಸ್ಕೊಂಡಿದ್ರು ನೋಡ್ರಿ, ಆ ಗೂನಿಯಾದಂಥ ಒಬ್ಬ ವ್ಯಕ್ತಿ ತಿರುಗಿ ಅಲ್ಲೇ ಕೂತಿದ್ರು. ಇವರು ಏನು ಹೇಳಿದ್ರು ಗೊತ್ತಾ? ಈಗ ಆ ಪ್ರಸನ್ನತೆಯಲ್ಲೇ ಹೋಗಿ ಅವರ ಮೇಲೆ ಕೈ ಇಟ್ಟು ಯೇಸುವಿನ ನಾಮದಲ್ಲೇ ನನಗೆ ಸೌಖ್ಯವಾಗಲಿ ಎಂಬುದಾಗಿ ಹೇಳಿದಾಗ ಗೂನಿಯಾಗಿದ್ದ ಅವರು ಸ್ತೋತ್ರ ಸ್ಟೇಟ್ ಆಗಿ ಅದೆಲ್ಲವೂ ಸರಿಯಾಯಿತು. ಸ್ತೋತ್ರ ಸರಿಯಾದಾಗ ನಡೆದ ಅದ್ಭುತ ಏನಂದರೆ, ಆ ಒಂದು 3 ಕಳ್ಳರು, ಅವ್ರನ್ನ ಪೊಲೀಸರು ಹಿಡಿಲಿಕ್ಕೆ ಬಂದಿದ್ರು. ಈ ಕಳ್ಳರು ಈ ಆಲಯದಲ್ಲಿ ಅಡಿಗೆ ಕೂತಿದ್ದರು. ಇದನ್ನು ಕಣ್ಣಾರೆ ಕಂಡ ಮೇಲೆ ಅವರು ದೇವರನ್ನ ತಿಳ್ಕೊಂಡು ಯೇಸು ಸ್ವಾಮಿಗೆ ಹೃದಯವನ್ನು ಒಪ್ಪಿಸಿಬಿಟ್ರು.
ಅವತ್ತಿನಿಂದ ಅವರ ಸೇವೆ, ಅವರ ಸಭೆ ಸ್ತೋತ್ರ ದೇವರು ಅದ್ಭುತವಾಗಿ ಆಶೀರ್ವಾದ ಮಾಡಿದರೆ, ಕೇವಲ ಒಂದು ಚಿಕ್ಕ ಪ್ರಾರಂಭದಿಂದ ಅವರು ಆ ಸಭೆಯನ್ನು ಆರಂಭಿಸಿದರೋ ನಂತರ ದಿನಗಳಲ್ಲಿ ಸುಮಾರು 8.5 ಲಕ್ಷ ಜನರು ಅವರ ಸಭೆಯಲ್ಲಿ ಇರಲಿಕ್ಕೆ ದೇವರು ಕೃಪೆ ಕೊಟ್ಟರು. ನೋಡ್ರಿ, ಆ ಬೋಧಕರು ತಮ್ಮ ಹೃದಯವನ್ನು, ಬಲಿಪೀಠವನ್ನು ಸರಿಪಡಿಸಿಕೊಂಡು ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟಾಗ ಸೇವೆಯ ಒಂದು ಜೀವಿತವೇ, ಅವರ ಜೀವನವೇ ಪೂರ್ಣವಾಗಿ ಬದಲಾಯಿತು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವನದಲ್ಲಿ ಸಹ ಹಾಳು ಬಿದ್ದಿರುವ ಪ್ರಾರ್ಥನಾ ಜೀವನ, ಸತ್ಯವೇದ ಧ್ಯಾನ, ದೇವರೊಂದಿಗೆ ಸಂಬಂಧವಾದಂಥ ಒಂದು ಕಾರ್ಯ, ಯಾವ ವಿಷಯದಲ್ಲಿ ನಮಗೆ ಗೊತ್ತು, ಬೇರೆಯವರು ಹೇಳಬೇಕಾದ ಅವಶ್ಯಕತೆ ಇಲ್ಲ, ಪ್ರವಾದಿ ಬಂದು ಹೇಳಬೇಕಾದ ಅವಶ್ಯಕತೆ ಇಲ್ಲ. ನಾವು ಎಲ್ಲೆಲ್ಲಿ ಸರಿಪಡಿಸಿಕೊಳ್ಳಬೇಕು ನಮಗೆ ಗೊತ್ತಿದೆ. ಅದೇ ವಿಧದಲ್ಲಿ ಹೇಗೆ ಎಲಿಯನು ಬಲಿಪೀಠವನ್ನು ಸರಿಪಡಿಸಿದನ, ಪೌಲಂಗಿಚು ಅವರು ಹೇಗೆ ಸ್ತೋತ್ರ ಅವರ ಬಲಿಪೀಠವನ್ನು ಸರಿಪಡಿಸಿಕೊಂಡ ಮೇಲೆ ದೇವರು ಅವರ ಜೀವಿತದಲ್ಲಿ ಕ್ರಿಯೆ ಮಾಡಿದ್ರ, ಅದೇ ವಿಧದಲ್ಲಿ ಕರ್ತನು ನಮ್ಮ ಜೀವಿತದಲ್ಲಿ ಕೂಡ ಅದ್ಭುತಗಳನ್ನು, ಅತಿಶಯಗಳನ್ನು ಮಾಡಲು ಶಕ್ತರಾಗಿದ್ದಾರೆ. ಆದರೆ ನೀನೇನು ಮಾಡಬೇಕಂತ ಹೇಳಿದ್ರೆ, ನಮ್ಮ ಬಲಿಪೀಠಗಳನ್ನು ತಿರುಗಿ ಕಟ್ಟಿಕೊಳ್ಳಬೇಕು. ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಈ ದಿವಸ ನಾವು ದೇವರಿಗೆ ಹೇಳೋಣ, ಕರ್ತನೇ, ನನ್ನ ಜೀವಿತದಲ್ಲಿ ಯಾವೆಲ್ಲ ವಿಷಯದಲ್ಲಿ ನನ್ನ ಬಲಿಪೀಠ ಒಡೆದು ಹೋಗಿದೆಯೋ, ಮುರಿದು ಹೋಗಿದೆಯೋ, ಅಸ್ತವ್ಯಸ್ತ ಆಗಿದೆಯೋ, ಅದರೆಲ್ಲವನ್ನು ನಿಮ್ಮ ಪಾದ ಸಮ್ಮುಖದಲ್ಲಿ ತರ್ತೇನಪ್ಪ. ದೇವರೇ, ತಿರುಗಿ ನನ್ನ ಬಲಿಪೀಠವನ್ನು ಕಟ್ಟಿ ಎಬ್ಬಿಸ್ರಿ. ತಿರುಗಿ ದೇವರೇ ನಾನು ಸರಿಪಡಿಸಿಕೊಳ್ಳಬೇಕು. ದೇವರೇ, ನನ್ನ ಜೀವಿತವನ್ನು ನಾನು ಸರಿಪಡಿಸಿಕೊಳ್ಬೇಕು. ನನ್ನ ಪ್ರಾರ್ಥನಾ ಜೀವಿತವನ್ನು, ದೇವರೇ, ನನ್ನ ಆತ್ಮಿಕ ಜೀವಿತವನ್ನು, ಸ್ತೋತ್ರ ಯೇಸಪ್ಪ, ನನ್ನ ಪ್ರಾಮಾಣಿಕತನವನ್ನು, ಸ್ತೋತ್ರ ದೇವರೇ, ಎಲ್ಲದರಲ್ಲಿ ನನ್ನನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಸಹಾಯ ಮಾಡಿರಿ. ತಿರುಗಿ ದೇವರ ಬಲಿಪೀಠವನ್ನು ನೀವು ಸರಿಪಡಿಸಿ ನಮ್ಮ ಜೀವಿತದಲ್ಲಿ ಅದ್ಭುತವಾದ ಅತಿಶಯಗಳನ್ನು ಮಾಡಿರಿ. ಕರ್ತನೆ, ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬ ದೇವ ಮಕ್ಕಳಿಗಾಗಿ, ಜನರಿಗಾಗಿ ನಾನು ಪ್ರೇಯರ್ ಮಾಡ್ತಾನೆ. ಯಾವ್ಯಾವ ವಿಷಯದಲ್ಲಿ ಅವರು ಬಿದ್ದು ಹೋಗಿದ್ದಾರೋ, ಯಾವ್ಯಾವ ವಿಷಯದಲ್ಲಿ ಅವರು ಸರಿಪಡಿಸಿಕೊಳ್ಳಲಿಕ್ಕೆ ಕೃಪೆಯನ್ನು ಕೊಡ್ರಿ. ನಿನ್ನ ನಾಮದಲ್ಲಿ ನಿನ್ನ ಜನರನ್ನ ಬ್ಲೆಸ್ ಮಾಡ್ತಾನೆ. ಈ ದಿನ ಕೂಡ ಅದ್ಭುತವಾಗಿ ನಡೆಸ್ರಿ. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಬಲಿಪೀಠಗಳನ್ನು ಸರಿಪಡಿಸಿಕೊಳ್ಳೋಣ. ಸ್ತೋತ್ರ, ತಿರುಗಿ ಕಟ್ಟಿ ಎಬ್ಬಿಸೋಣ. ಕರ್ತನ ನಿಶ್ಚಯವಾಗಿ ಸ್ತೋತ್ರ ನಿಮ್ಮ ಜೀವಿತದಲ್ಲಿ ಇದುವರೆಗೂ ನೋಡದ ಹೊಸದಾದ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಸಂಭವಿಸಲಿಕ್ಕಿದೆ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.